ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಜೀವನ ಚರಿತ್ರೆಯನ್ನು ನೋಡೋಣ. ಮಾಜಿ ಟಿ20 ನಾಯಕ ದೆಹಲಿಯ ಉತ್ತಮ್ನಗರದಲ್ಲಿ ಪಂಜಾಬಿ ಕುಟುಂಬದಲ್ಲಿ 5 ನವೆಂಬರ್ 1988 ರಂದು ಜನಿಸಿದರು. ಅವರ ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ವಕೀಲರಾಗಿದ್ದರು ಮತ್ತು ಅವರ ತಾಯಿ ಸರೋಜ್ ಕೊಹ್ಲಿ ಗೃಹಿಣಿಯಾಗಿದ್ದರು. ಅವರು ದಂಪತಿಗಳ ಮೂರನೇ ಮಗು, ಒಬ್ಬ ಹಿರಿಯ ಸಹೋದರ ವಿಕಾಸ್ ಕೊಹ್ಲಿ ಮತ್ತು ಹಿರಿಯ ಸಹೋದರಿ ಭಾವನಾ ಕೊಹ್ಲಿ. ವಿರಾಟ್ ತಮ್ಮ ಬಾಲ್ಯದ ಬಹುಪಾಲು ದೆಹಲಿಯಲ್ಲಿ ಕಳೆದರು ಮತ್ತು ರಾಷ್ಟ್ರ ರಾಜಧಾನಿಯಲ್ಲಿ ತರಬೇತಿ ಪಡೆದರು. ಮತ್ತು ಈ ತರಬೇತಿ, ಕಠಿಣ ಪರಿಶ್ರಮ ಮತ್ತು ಪರಿಶ್ರಮವೇ ಅವರನ್ನು ಯಶಸ್ಸಿನ ಉತ್ತುಂಗಕ್ಕೆ ಕರೆದೊಯ್ಯಿತು. ನಿಮ್ಮ ನೆಚ್ಚಿನ ಭಾರತೀಯ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯ ಶಿಕ್ಷಣದ ಬಗ್ಗೆ ನಿಮಗೆ ಕುತೂಹಲವಿರಬೇಕು ಎಂದು ನಮಗೆ ತಿಳಿದಿದೆ. ಹಾಗಾಗಿ ಅದು ಇಲ್ಲಿದೆ. ಅವರ ಕುಟುಂಬವು ಕ್ರಿಕೆಟ್ ಆಡುವುದನ್ನು ಎಂದಿಗೂ ನಿರುತ್ಸಾಹಗೊಳಿಸದಿದ್ದರೂ, ಅವರು ಸರಿಯಾದ ಶಿಕ್ಷಣವನ್ನು ಪಡೆಯುವಲ್ಲಿ ಅವರು ಉತ್ಸುಕರಾಗಿದ್ದರು ಎಂದು ಕೊಹ್ಲಿ ಉಲ್ಲೇಖಿಸಿರುವ ಅನೇಕ ನಿದರ್ಶನಗಳಿವೆ. ಆದರೆ ಅಯ್ಯೋ, ಅದೃಷ್ಟವು ಚಂಚಲ ವಿಷಯವಾಗಿದೆ. ವಿರಾಟ್ ಕೊಹ್ಲಿ ದೆಹಲಿಯ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ನಲ್ಲಿ 9ನೇ ತರಗತಿಯವರೆಗೆ ತಮ್ಮ ಶಾಲಾ ಶಿಕ್ಷಣವನ್ನು ಮಾಡಿದರು. ಅವರು ತಮ್ಮ ಕ್ರಿಕೆಟ್ ವೃತ್ತಿಜೀವನದ ಆಕಾಂಕ್ಷೆಗಳನ್ನು ಹೆಚ್ಚಿಸಲು 9ನೇ ತರಗತಿಯಲ್ಲಿ ದೆಹಲಿಯ ಪಶ್ಚಿಮ ವಿಹಾರ್ನಲ್ಲಿರುವ ಸೇವಿಯರ್ ಕಾನ್ವೆಂಟ್ ಶಾಲೆಗೆ ಬದಲಾಯಿಸಿದರು. ಶಾಲೆಯಲ್ಲಿದ್ದಾಗಲೇ ವಿರಾಟ್ ಇತಿಹಾಸವನ್ನು ಪ್ರೀತಿಸುತ್ತಿದ್ದರು ಮತ್ತು ಹಿಂದಿನದನ್ನು ಕಲಿಯಲು ಆಸಕ್ತಿ ಹೊಂದಿದ್ದರು. ಆದಾಗ್ಯೂ ಅವರು ಗಣಿತದ ಬಗ್ಗೆ ಒಲವು ಹೊಂದಿರಲಿಲ್ಲ ಮತ್ತು ಅದರೊಂದಿಗೆ ಹೋರಾಡುತ್ತಿದ್ದರು. ಅವರ ಕುಟುಂಬವು ಔಪಚಾರಿಕ ಶೈಕ್ಷಣಿಕ ಅರ್ಹತೆಗಳಲ್ಲಿ ದೊಡ್ಡದಾದರೂ, ವಿರಾಟ್ ತನ್ನ 11ನೇ ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ಶಾಲೆಯನ್ನು ಬಿಡಬೇಕಾಯಿತು, ಏಕೆಂದರೆ ಅವರು ಕೇವಲ 16 ವರ್ಷ ವಯಸ್ಸಿನವರಾಗಿದ್ದಾಗ ಭಾರತ ಅಂಡರ್ ವ್ಯವಕಲನ 19 ತಂಡದಲ್ಲಿ ಆಡಲು ಪ್ರಾರಂಭಿಸಿದರು. ಸ್ವಾಭಾವಿಕವಾಗಿ ಭಾರತೀಯ ಕ್ರಿಕೆಟ್ ರಂಗಕ್ಕೆ ಪ್ರವೇಶಿಸಿ ವ್ಯವಕಲನ 19 ವಿಶ್ವಕಪ್ ತಂಡದ ನಾಯಕರಾದ ನಂತರ ಅವರಿಗೆ ಹಿಂತಿರುಗಿ ನೋಡಲಿಲ್ಲ. ವಿರಾಟ್ ತನ್ನ ಉತ್ಸಾಹವನ್ನು ಹುರುಪಿನಿಂದ ಅನ್ವೇಷಿಸುವುದನ್ನು ಮುಂದುವರೆಸಿದನು. ಆದರೆ ಇಂದು ನಮಗೆ ತಿಳಿದಿರುವ ಅದ್ಭುತ ಅಂತಾರಾಷ್ಟ್ರೀಯ ಕ್ರಿಕೆಟಿಗನಾಗಲು ತನ್ನ ಅನ್ವೇಷಣೆಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವುದನ್ನು. ಚಿಕ್ಕಂದಿನಿಂದಲೂ ತಾವು ಏನು ಮಾಡಬೇಕೆಂದು ದೃಢವಾಗಿ ತಿಳಿದಿರುವವರು ಬಹಳ ಕಡಿಮೆ. 3 ವರ್ಷ ವಯಸ್ಸಿನಲ್ಲೇ ಕ್ರಿಕೆಟ್ನಲ್ಲಿ ಆಸಕ್ತಿ ತೋರಿದವರಲ್ಲಿ ಕೊಹ್ಲಿ ಕೂಡ ಒಬ್ಬರು. ನಂಬಲು ಕಷ್ಟ, ಆದರೆ ನಿಜ. ಚಿಕ್ಕ ವಯಸ್ಸಿನಿಂದಲೇ ತಾವು ಏನು ಮಾಡಬೇಕೆಂದು ದೃಢವಾಗಿ ತಿಳಿದಿರುವವರು ಬಹಳ ಕಡಿಮೆ. 3 ವರ್ಷ ವಯಸ್ಸಿನಲ್ಲೇ ಕ್ರಿಕೆಟ್ನಲ್ಲಿ ಆಸಕ್ತಿ ತೋರಿದವರಲ್ಲಿ ಕೊಹ್ಲಿ ಕೂಡ ಒಬ್ಬರು. ನಂಬಲು ಕಷ್ಟ, ಆದರೆ ನಿಜ. ಕ್ರೀಡೆಯಲ್ಲಿ ಮಗುವಿನ ಆಸಕ್ತಿಯು ಸಾಮಾನ್ಯವಾಗಿ ಹವ್ಯಾಸವಾಗಿ ಹಾದುಹೋಗುತ್ತದೆ, ಆದರೆ ವಿರಾಟ್ನ ತಂದೆ ತನ್ನ ಮಗನ ಕ್ರಿಕೆಟ್ನ ಉತ್ಸಾಹವನ್ನು ನಂಬಿದ್ದರು. 1998 ರಲ್ಲಿ ಪ್ರೇಮ್ ಕೊಹ್ಲಿ ಅವರು 9 ವರ್ಷದವರಾಗಿದ್ದಾಗ ವಿರಾಟ್ ಅವರನ್ನು ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು. ಅಲ್ಲಿ ರಾಜ್ ಕುಮಾರ್ ಶರ್ಮಾ ಅವರಿಂದ ಕೋಚಿಂಗ್ ಪಡೆದರು. ಅವರು ತಮ್ಮ ಕೋಚಿಂಗ್ಗೆ 2 ವಾರಗಳಲ್ಲಿ ಯುವಕನ ಅತ್ಯುತ್ತಮ ಪ್ರದರ್ಶನದಿಂದ ಮಂತ್ರಮುಗ್ಧರಾಗಿದ್ದರು. ಅದೇ ಸಮಯದಲ್ಲಿ ಕೊಹ್ಲಿ ದೆಹಲಿಯ ಸುಮಿತ್ ಡೋಗ್ರಾ ಅಕಾಡೆಮಿಯಲ್ಲಿ ಪಂದ್ಯಗಳನ್ನು ಆಡಲು ಪ್ರಾರಂಭಿಸಿದರು. 2002-2003 ರ ಪಾಲಿ ಉಮ್ರಿಗರ್ ಟ್ರೋಫಿಯಲ್ಲಿ ಆಶೀಶ್ ನೆಹ್ರಾ ಅವರನ್ನು ಪಂದ್ಯವನ್ನು ವೀಕ್ಷಿಸಲು ರಾಜ್ಕುಮಾರ್ ಶರ್ಮಾ ಆಹ್ವಾನಿಸಿದಾಗ ಕೊಹ್ಲಿ ಮೊದಲು ಗಮನ ಸೆಳೆಯಲು ಪ್ರಾರಂಭಿಸಿದರು. ವಿರಾಟ್ ಕೊಹ್ಲಿ ದೆಹಲಿ ಅಂಡರ್ ವ್ಯವಕಲನ 15 ತಂಡದ ಭಾಗವಾಗಿದ್ದರು ಮತ್ತು ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾದರು. ಅವರು 34.40 ಸರಾಸರಿಯಲ್ಲಿ 172 ರನ್ ಗಳಿಸಿದರು. 2002-03 ಪಾಲಿ ಉಮ್ರಿಗರ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ನಂತರ ಅವರು ತಂಡದ ನಾಯಕರಾದರು ಮತ್ತು 2003-04 ಟ್ರೋಫಿಗೆ ಅವರನ್ನು ಮುನ್ನಡೆಸಿದರು. ವಿರಾಟ್ ಕೊಹ್ಲಿ ನಂತರ ದೆಹಲಿ ಅಂಡರ್ ವ್ಯವಕಲನ 17 ತಂಡಕ್ಕೆ ಆಯ್ಕೆಯಾದರು ಮತ್ತು 2003-04 ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಭಾಗವಹಿಸಿದರು. ಮತ್ತೊಮ್ಮೆ ವಿಜಯ್ ಮರ್ಚೆಂಟ್ ಟ್ರೋಫಿಗಾಗಿ 4 ಪಂದ್ಯಗಳಲ್ಲಿ 470 ರನ್ ಗಳಿಸುವ ಮೂಲಕ ಕಿಂಗ್ ಕೊಹ್ಲಿ ತಮ್ಮ ಪ್ರಶಸ್ತಿಯನ್ನು ಗಳಿಸಿದರು. ಅವರು ಮುಂದಿನ ಋತುವಿನಲ್ಲಿ ಉತ್ತಮ ಪ್ರದರ್ಶನವನ್ನು ಮುಂದುವರೆಸಿದರು ಮತ್ತು 2004-05 ವಿಜಯ್ ಮರ್ಚೆಂಟ್ ಟ್ರೋಫಿಯನ್ನು ಗೆಲ್ಲಲು ದೆಹಲಿ ಅಂಡರ್ ವ್ಯವಕಲನ 17 ತಂಡಕ್ಕೆ ಸಹಾಯ ಮಾಡಿದರು. 2006 ರ ಹೊತ್ತಿಗೆ ಕೊಹ್ಲಿ ದೆಹಲಿಗೆ ಪಾದಾರ್ಪಣೆ ಮಾಡಲು ಮತ್ತು ರಣಜಿ ಟ್ರೋಫಿಯಲ್ಲಿ ತಮಿಳುನಾಡು ವಿರುದ್ಧ ತಮ್ಮ ಮೊದಲ ಲಿಸ್ಟ್ ಎ ಪಂದ್ಯವನ್ನು ಆಡಲು ಸಿದ್ಧರಾಗಿದ್ದರು. ಪಂದ್ಯದಲ್ಲಿ ಅವರು ಅಷ್ಟು ಉತ್ತಮ ಸ್ಕೋರ್ ಮಾಡದಿದ್ದರೂ ಅವರು ಗಣನೀಯ ಭರವಸೆಯನ್ನು ತೋರಿಸಿದರು. ದುರದೃಷ್ಟವಶಾತ್ ಅವರು ಡಿಸೆಂಬರ್ 2006 ರಲ್ಲಿ ರಣಜಿ ಟ್ರೋಫಿಯ ಮಧ್ಯದಲ್ಲಿ ಹೃದಯಾಘಾತದಿಂದ ತಮ್ಮ ತಂದೆಯನ್ನು ಕಳೆದುಕೊಂಡಾಗ ವೈಯಕ್ತಿಕ ಹಿನ್ನಡೆಯನ್ನು ಅನುಭವಿಸಿದರು. ಆದಾಗ್ಯೂ ಭಾರತೀಯ ಬ್ಯಾಟ್ಸ್ಮನ್ ಇದನ್ನು ಅವನ ಹಾದಿಯಿಂದ ತಡೆಯಲು ಬಿಡಲಿಲ್ಲ, ಬದಲಿಗೆ ಅವರು ತಮ್ಮ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲು ಬಳಸಿದರು. ತನ್ನ ತಂದೆಯ ನಿಧನದ 1 ದಿನದ ನಂತರ ಕೊಹ್ಲಿ ರಣಜಿ ಪಂದ್ಯದಲ್ಲಿ ಕರ್ನಾಟಕದ ವಿರುದ್ಧ 90 ರನ್ ಗಳಿಸಿದರು. ರಾಷ್ಟ್ರದಾದ್ಯಂತ ಅಸಂಖ್ಯಾತರಿಗೆ ಸ್ಫೂರ್ತಿಯಾಗಿ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟ ಪಂದ್ಯ.
ಕ್ರಿಕೆಟಿಗ ವೈಯಕ್ತಿಕ ಸೋಲಿನ ನಡುವೆಯೂ ತನ್ನ ಗುರಿಗಳಿಂದ ಹೇಗೆ ದೂರ ಸರಿಯಲಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಸತತವಾಗಿ ಉತ್ತಮ ಪ್ರದರ್ಶನ ನೀಡಿದ ಕೊಹ್ಲಿ 2006ರಲ್ಲಿ ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಅಂಡರ್ ವ್ಯವಕಲನ 19 ತಂಡದಲ್ಲಿ ಸ್ಥಾನ ಪಡೆದರು. ವಿರಾಟ್ ಕೊಹ್ಲಿ 19 ವರ್ಷದೊಳಗಿನವರ ಭಾರತ ತಂಡದಲ್ಲಿ ಅದ್ಭುತವಾಗಿ ಆಡಿದರು ಮತ್ತು 2007ರಲ್ಲಿ T20ಗೆ ಪಾದಾರ್ಪಣೆ ಮಾಡಿದರು. ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿಜೀವನದ ಆರಂಭವಾಗಿದೆ. ಇದು ಸಾವಿರಾರು ಕ್ರಿಕೆಟ್ ಆಕಾಂಕ್ಷಿಗಳಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಅಸಂಖ್ಯಾತ ಕ್ರಿಕೆಟ್ ಅಭಿಮಾನಿಗಳ ಹಸಿವನ್ನು ಪೂರೈಸುತ್ತದೆ. ಅವರು 2008ರಲ್ಲಿ ಶ್ರೀಲಂಕಾ ವಿರುದ್ಧ ಐಡಿಯಾ ಕಪ್ನಲ್ಲಿ ತಮ್ಮ ಏಕದಿನ ಅಂತಾರಾಷ್ಟ್ರೀಯ ಚೊಚ್ಚಲ ಪಂದ್ಯವನ್ನು ಮಾಡಿದರು. ಗಾಯಗೊಂಡ ಸಚಿನ್ ತೆಂಡೂಲ್ಕರ್ ಮತ್ತು ವೀರೇಂದ್ರ ಸೆಹ್ವಾಗ್ ಅವರನ್ನು ಬದಲಾಯಿಸಿದರು. ಮೊದಲ ಪಂದ್ಯದಲ್ಲಿ ಅವರು ಕೇವಲ 12 ರನ್ ಗಳಿಸಿದರೆ, ಎರಡನೇ ಪಂದ್ಯದಲ್ಲಿ ಅವರ ನಿರ್ಣಾಯಕ 37 ರನ್ಗಳು ಭಾರತವನ್ನು ಗೆಲ್ಲಲು ಮತ್ತು ಸರಣಿಯನ್ನು ಸಮಬಲಗೊಳಿಸಲು ಸಹಾಯ ಮಾಡಿತು. ವಿರಾಟ್ 4ನೇ ಪಂದ್ಯದಲ್ಲಿ ತಮ್ಮ ಮೊದಲ ಅರ್ಧಶತಕವನ್ನು ಗಳಿಸಿದರು. ಶ್ರೀಲಂಕಾ ವಿರುದ್ಧದ ಭಾರತದ ಸರಣಿ ಗೆಲುವಿಗೆ ಕೊಡುಗೆ ನೀಡಿದರು. ಶ್ರೀಲಂಕಾದಲ್ಲಿ ಶ್ರೀಲಂಕಾ ವಿರುದ್ಧ ಭಾರತದ ಮೊದಲ ಜಯವನ್ನು ಗುರುತಿಸಿದರು. ಜನವರಿ 2009ರಲ್ಲಿ ವಿರಾಟ್ ಕೊಹ್ಲಿಯನ್ನು ಶ್ರೀಲಂಕಾದಲ್ಲಿ 5ನೇ ODI ಸರಣಿಯ ತಂಡದಿಂದ ಕೈಬಿಡಲಾಯಿತು. ಲಂಕಾ ಆದಾಗ್ಯೂ ಯುವರಾಜ್ ಸಿಂಗ್ ಗಾಯಗೊಂಡಿದ್ದರಿಂದ ಅವರು 2009ರ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಿದರು. ವಿರಾಟ್ ತಮ್ಮ ಮೊದಲ ODI ಶತಕವನ್ನು ಡಿಸೆಂಬರ್ 2009ರಲ್ಲಿ 4ನೇ ODI ಸಮಯದಲ್ಲಿ ಗಳಿಸಿದರು. ಯುವರಾಜ್ ಚೇತರಿಸಿಕೊಂಡ ನಂತರ ವಿರಾಟ್ನ ಪ್ರದರ್ಶನಗಳು ಸಾಂದರ್ಭಿಕವಾದವು. ಜನವರಿ 2010ರಲ್ಲಿ ಸಚಿನ್ ತೆಂಡೂಲ್ಕರ್ಗೆ ವಿಶ್ರಾಂತಿ ನೀಡಲಾಯಿತು, ಆದ್ದರಿಂದ ಕೊಹ್ಲಿ ಅವರ ಸ್ಥಾನಕ್ಕೆ ಬಂದರು. ಅವರು ಬಾಂಗ್ಲಾದೇಶದಲ್ಲಿ ಎಲ್ಲಾ 5 ಪಂದ್ಯಗಳನ್ನು ಆಡಿದ್ದಾರೆ. ಜನವರಿ 7, 2010ರಂದು ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ 91 ರನ್ ಗಳಿಸಿದರು. ಅವರು ಅಜೇಯ 71 ರನ್ ಗಳಿಸಿದರು ಮತ್ತು ಬೋನಸ್ ಪಾಯಿಂಟ್ ಪಡೆಯಲು ಭಾರತದ ಗೆಲುವಿಗೆ ದಾರಿ ಮಾಡಿದರು. ಮರುದಿನವೇ ಅವರು ತಮ್ಮ 2ನೇ ODI ಶತಕವನ್ನು ಗಳಿಸಿದರು. ಸಚಿನ್ ತೆಂಡೂಲ್ಕರ್ ಮತ್ತು ಸುರೇಶ್ ರೈನಾ ಅವರ 22ನೇ ಜನ್ಮದಿನದ ಮೊದಲು 2 ODI ಶತಕಗಳನ್ನು ಗಳಿಸಿದ 3ನೇ ಭಾರತೀಯ ಬ್ಯಾಟ್ಸ್ಮನ್ ಎನಿಸಿಕೊಂಡರು. ವಿರಾಟ್ ಕೊಹ್ಲಿ ಜಿಂಬಾಬ್ವೆಯಲ್ಲಿ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ವಿರುದ್ಧದ ಪಂದ್ಯಗಳಿಗೆ ಉಪನಾಯಕರಾದರು. ವಿರಾಟ್ ಏಕದಿನ ಕ್ರಿಕೆಟ್ನಲ್ಲಿ ವೇಗವಾಗಿ 1,000 ರನ್ ಗಳಿಸಿದ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರು 2010ರಲ್ಲಿ ತಮ್ಮ 3 ಶತಕಗಳನ್ನು ಒಳಗೊಂಡಂತೆ 995 ರನ್ಗಳೊಂದಿಗೆ ಪ್ರಮುಖ ರನ್ ಗಳಿಸಿದರು. 2011ರ ವಿಶ್ವಕಪ್ನಲ್ಲಿ ಸುರೇಶ್ ರೈನಾಗಿಂತ ವಿರಾಟ್ ಕೊಹ್ಲಿಗೆ ಆದ್ಯತೆ ನೀಡಲಾಗಿತ್ತು. ವಿರಾಟ್ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದರು ಮತ್ತು ಅವರು ವಿಶ್ವಕಪ್ ಚೊಚ್ಚಲ ಪಂದ್ಯದಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯರಾಗಿದ್ದರು. ಅಕ್ಟೋಬರ್ 2011ರಲ್ಲಿ ವಿರಾಟ್ ನಿರಂತರವಾಗಿ ಮೇಲುಗೈ ಸಾಧಿಸಿದರು. ಭಾರತವು ಇಂಗ್ಲೆಂಡ್ ವಿರುದ್ಧ ಗೆದ್ದಿತು ಮತ್ತು ವಿರಾಟ್ ಕೊಹ್ಲಿ ಎಲ್ಲ 5 ಪಂದ್ಯಗಳಲ್ಲಿ ಒಟ್ಟು 270 ರನ್ಗಳೊಂದಿಗೆ ಮತ್ತು 112 ರನ್ಗಳ ಅತ್ಯಧಿಕ ಸ್ಕೋರ್ನೊಂದಿಗೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದರು. ನವೆಂಬರ್ ಮತ್ತು ಡಿಸೆಂಬರ್ 2011ರಲ್ಲಿ ವೆಸ್ಟ್ ಇಂಡೀಸ್ 3 ಟೆಸ್ಟ್ ಮತ್ತು 5 ODIಗಳಿಗಾಗಿ ಭಾರತಕ್ಕೆ ಪ್ರವಾಸ ಮಾಡಿತು. ರೈನಾ ಮೊದಲು ಕೊಹ್ಲಿ ಟೆಸ್ಟ್ ತಂಡದಲ್ಲಿದ್ದರು. ಅವರು ಪಂದ್ಯದಲ್ಲಿ ಅರ್ಧಶತಕಗಳನ್ನು ಗಳಿಸಲು ಸಾಧ್ಯವಾಯಿತು. ಪಂದ್ಯಗಳಲ್ಲಿ ಅವರ ರನ್ ರೇಟ್ ಅನ್ನು ಗಳಿಸಿದರು. ಅವರು 9 ಇನ್ನಿಂಗ್ಸ್ಗಳಲ್ಲಿ 35-25 ಸರಾಸರಿಯೊಂದಿಗೆ 282 ರನ್ ಗಳಿಸಿದರು. ವಿರಾಟ್ ಕೊಹ್ಲಿಗೆ ವೆಸ್ಟ್ ಇಂಡೀಸ್ನಲ್ಲಿ ಮೊದಲ ಟೆಸ್ಟ್ ಚೊಚ್ಚಲ ಪಂದ್ಯ ಸ್ವಲ್ಪ ಕಷ್ಟವಾಗಿತ್ತು. ಜೂನ್ ಮತ್ತು ಜುಲೈ 2011ರಲ್ಲಿ ಅವರು ಅನನುಭವಿ ಆಟಗಾರರೊಂದಿಗೆ ಟೆಸ್ಟ್ ತಂಡದಲ್ಲಿ ಆಯ್ಕೆಯಾದರು. ವಿರಾಟ್ 5 ಇನ್ನಿಂಗ್ಸ್ಗಳಿಂದ ಕೇವಲ 76 ರನ್ ಗಳಿಸಿದರು. ವಿರಾಟ್ ನಂತರ ಮುಂದಿನ 4 ಪಂದ್ಯಗಳಿಗೆ ಟೆಸ್ಟ್ ತಂಡಕ್ಕೆ ಕೈಬಿಡಲಾಯಿತು, ಆದರೆ ನಂತರ ಯುವರಾಜ್ ಗಾಯದ ಕಾರಣ ಅವರನ್ನು ಮರಳಿ ಕರೆಸಿಕೊಳ್ಳಲಾಯಿತು. ಅಕ್ಟೋಬರ್ 2011ರಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಗೆದ್ದಿತು ಮತ್ತು ವಿರಾಟ್ ಕೊಹ್ಲಿ ಎಲ್ಲ 5 ಪಂದ್ಯಗಳಲ್ಲಿ ಒಟ್ಟು 270 ರನ್ ಗಳಿಸುವ ಮೂಲಕ ಅತಿ ಹೆಚ್ಚು ರನ್ ಗಳಿಸಿದರು ಮತ್ತು 112 ರನ್ಗಳ ಅತ್ಯಧಿಕ ಸ್ಕೋರ್ನೊಂದಿಗೆ. ನವೆಂಬರ್ ಮತ್ತು ಡಿಸೆಂಬರ್ 2011ರಲ್ಲಿ ವೆಸ್ಟ್ ಇಂಡೀಸ್ 3 ಟೆಸ್ಟ್ ಮತ್ತು 5 ODIಗಳಿಗಾಗಿ ಭಾರತಕ್ಕೆ ಪ್ರವಾಸ ಮಾಡಿತು. ರೈನಾ ಮೊದಲು ಕೊಹ್ಲಿ ಟೆಸ್ಟ್ ತಂಡದಲ್ಲಿದ್ದರು. ಅವರು ಪಂದ್ಯದಲ್ಲಿ ಅರ್ಧಶತಕಗಳನ್ನು ಗಳಿಸಲು ಸಾಧ್ಯವಾಯಿತು. ತ್ರಿಕೋನ ಏಕದಿನ ಸರಣಿಯಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಕೊಹ್ಲಿ. ಭಾರತ ಫೈನಲ್ಗೆ ತಲುಪದಿದ್ದರೂ ಕೊಹ್ಲಿ 133 ರನ್ ಗಳಿಸಿದರು. ಆ ಪಂದ್ಯದಲ್ಲಿ ಅವರ ಪ್ರಯತ್ನಕ್ಕಾಗಿ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. 2012ರ ಮಾರ್ಚ್ನಲ್ಲಿ ನಡೆದ ಏಷ್ಯಾ ಕಪ್ನಲ್ಲಿ ವಿರಾಟ್ ಕೊಹ್ಲಿಯನ್ನು ಏಕದಿನ ತಂಡಕ್ಕೆ ಉಪನಾಯಕರನ್ನಾಗಿ ನೇಮಿಸಲಾಯಿತು. ಅವರು ಪಾಕಿಸ್ತಾನದ ವಿರುದ್ಧ 183 ರನ್ ಗಳಿಸಿದರು. ODIನಲ್ಲಿ ಭಾರತೀಯರ ಗರಿಷ್ಠ ಸ್ಕೋರ್ ದಾಖಲಿಸಿದರು. ಇದು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮತ್ತು ಏಷ್ಯಾ ಕಪ್ನಲ್ಲಿ ವಿರಾಟ್ ಅವರ ಗರಿಷ್ಠ ವೈಯಕ್ತಿಕ ಸ್ಕೋರ್ ಆಗಿದೆ.
ಸೆಪ್ಟೆಂಬರ್ 15, 2012ರಂದು ಶ್ರೀಲಂಕಾದ ಕೊಲಂಬಿಯಾದಲ್ಲಿ ನಡೆದ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಕೊಹ್ಲಿಯನ್ನು ವರ್ಷದ ಔಡೈ ಕ್ರಿಕೆಟಿಗ ಎಂದು ಹೆಸರಿಸಲಾಯಿತು. ಏಪ್ರಿಲ್ 2013ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗಿ ವಿರಾಟ್ ಕೊಹ್ಲಿ ತಮ್ಮ ಪಾತ್ರವನ್ನು ವಹಿಸಿಕೊಂಡರು. ತಂಡವು ಅಸಾಮಾನ್ಯ ಆಟಗಳನ್ನು ಹೊಂದಿದೆ. ವಿರಾಟ್ ಜೊತೆಗೆ ಕ್ರಿಸ್ ಗೇಲ್ ಮತ್ತು ತಿಲಕರತ್ನೆ ದಿಲ್ಶಾನ್ ಅವರನ್ನು ಬೆಂಬಲಿಸಲು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ವಿವಾದ ಉಂಟಾಗಿತ್ತು. ಪಂದ್ಯದ ವೇಳೆ ಅವರಿಬ್ಬರೂ ಮೈದಾನದಲ್ಲಿ ಕೊಳಕು ಜಗಳದಲ್ಲಿ ಭಾಗಿಯಾಗಿದ್ದರು. ವಾಸ್ತವವೆಂದರೆ ಇಬ್ಬರೂ ಜನಪದರು ದೆಹಲಿ ಪ್ರದೇಶಕ್ಕೆ ಸೇರಿದವರು. ಇಬ್ಬರೂ ಐಪಿಎಲ್ ಹೊರತುಪಡಿಸಿ ಎಲ್ಲಾ ಪಂದ್ಯಗಳನ್ನು ಒಂದೇ ತಂಡಕ್ಕಾಗಿ ಆಡುತ್ತಾರೆ. ಕೊಹ್ಲಿ ಏಟಾದಾಗ ಅವರು ಗಂಭೀರ್ ಕಡೆಗೆ ನಡೆದು ಗಂಭೀರ್ಗೆ ಕೋಪಗೊಂಡು ಅವರ ಕಡೆಗೆ ನಡೆದ ಹೇಳಿಕೆ ನೀಡಿದರು. ನಂತರ ವಿವಾದ ಬೆಳೆಯಲಾರಂಭಿಸುತ್ತಿದ್ದಂತೆ ದೆಹಲಿ ಸೇರಿದ್ದ ಮತ್ತೊಬ್ಬ ಸಹ ಆಟಗಾರ ಅವರನ್ನು ಶಾಂತಗೊಳಿಸಿದರು. ಇಂದು ವಿರಾಟ್ ಕೊಹ್ಲಿ ಎಲ್ಲರ ಮನಸ್ಸಿನಲ್ಲಿದ್ದಾರೆ. ಧನ್ಯವಾದ.